Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. ಸರ್ವೇಶ್ವರನೇ ಸರ್ವಶಕ್ತನೇ ಜೀವದಾಯಕನೇ ಸತ್ಯ ಸುಗುಣ ಸಂಪನ್ನನೇ ನಿನ್ನ ಆರಾಧಿಪೆ ಸ್ವಾಮಿ ಯೇಸುವೇ ನಿನ್ನನಾರಾಧಿಸುವೆ ನಿನ್ನನಾ ಸ್ತುತಿಸುವೆ ನಿನ್ನನಾ ಮಹಿಮೆ ಪಡಿಸುವೆ ಆಗಮಿಸು ಓ ಸರ್ವೇಶ್ವರ ಆಗಮಿಸು ಹೇ ಸರ್ವೇಶ್ವರ ಹೌದು ಪ್ರಿಯರೇ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ರಾತ್ರಿ ಆರಾಧನೆಗೆ ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ನಾಮದಲ್ಲಿ ಈ ಆರಾಧನೆಯಲ್ಲಿ ದೇವರು ನಿಮಗೆ ಹೇರಾಳವಾದ ಕೃಪಾವರ ಪ್ರಸಾದವನ್ನು ತರಲಿ. ಪ್ರಿಯರೇ, ತಿಂಗಳಿನ ಮೊದಲನೆಯ ದಿನವನ್ನ, ಈ ಅಕ್ಟೋಬರ್ ತಿಂಗಳಿನ ಮೊದಲನೆಯ ದಿನವನ್ನ ನಾವು ಪ್ರಾರಂಭಿಸುತ್ತಾ ಇದ್ದೇವೆ. ತಾಯಿ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಲ್ಪಟ್ಟಂತಹ ಈ ತಿಂಗಳು ಪ್ರಿಯರೇ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅದ್ಭುತದ ತಿಂಗಳಾಗಿದೆ. ಹೀಗೆ ತಿಂಗಳ ಈ ಮೊದಲನೆಯ ದಿನದಲ್ಲಿ 1ನೇ ತಾರೀಕು ಪ್ರಿಯರೇ ನಾವು ದೇವರಿಗೆ ಕೃತಜ್ಞತೆಯೊಂದಿಗೆ ಈ ದಿನವನ್ನ ಪ್ರಾರಂಭಿಸೋಣ. ಈ ಪ್ರಾರಂಭದ ದಿನಗಳು ಈ ಬರುವ ತಿಂಗಳವರೆಗೆ, ಈ ಅಕ್ಟೋಬರ್ ತಿಂಗಳಲ್ಲಿ ಸಂಪೂರ್ಣವಾದ ಆಶೀರ್ವಾದದ ಕೊಡುಗೆಗಳು ನಮ್ಮ ಮೇಲೆ ದೇವರ ಕೃಪಾವರ ಪ್ರಸಾದನ ಸುರಿಸಲೆಂದು ನಾವು ಪ್ರಾರ್ಥಿಸೋಣ. ಈ ತಿಂಗಳುಗಳಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ಪ್ರಯಾಣಗಳು, ನಮ್ಮ ಉದ್ದೇಶಗಳು, ನಮ್ಮ ಜವಾಬ್ದಾರಿಗಳು, ನಮಗಿರುವಂತಹ ಯಾವುದೇ ವಿಧವಾದಂತಹ ಸಾಲಗಳಿಂದ ಬಿಡುಗಡೆ ಹೊಂದಲು, ಅಥವಾ ನಾವು ಕಟ್ಟಬೇಕಾಗಿರುವಂತಹ ಮನೆಯನ್ನ ಕಟ್ಟಲು, ನಮಗೆ ಸಿಕ್ಕಬೇಕಾದಂತಹ ಹಣಗಳು ಹಿಂತಿರುಗಿ ಸಿಕ್ಕಲು, ಅಥವಾ ಸಾಲಗಳನ್ನು ತೀರಿಸಲು, ಸಮಾಧಾನವನ್ನು ಪಡೆದುಕೊಳ್ಳಲು, ಸಂತೋಷದಿಂದ ಜೀವಿಸಲು ಪ್ರಿಯರೇ ಈ ತಿಂಗಳು ನಮಗೆ ವರಪ್ರಸಾದವಾಗಿ ಮಾರ್ಪಾಡಾಗಲೆಂದು ನಾವು ಪ್ರಾರ್ಥಿಸೋಣ. ಈ ಆರಾಧನೆಯಲ್ಲಿ ಪ್ರಭು ಯೇಸುವನ್ನ ಕರೆಯೋಣ. ಯೇಸುವೇ, ನೀವು ನನ್ನ ಬಾಳಿಗೆ ಬಂದಿರಿ ಸ್ವಾಮಿ. ಸ್ವಾಮಿ, ನೀವು ನನ್ನ ಬದುಕಿಗೆ ಬಂದಿರಿ ಸ್ವಾಮಿ. ಈ ತಿಂಗಳೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿರಿ ಎಂದು ನಾವು ಕರೆಯುವ. ಯಾಕೆಂದರೆ ಪ್ರಭು ಯೇಸು ನಮ್ಮ ಸ್ವರವನ್ನು ಕೇಳುವರಾಗಿದ್ದಾರೆ. ನಮ್ಮ ಸ್ವರವನ್ನು ಕೇಳಿ ನಮ್ಮ ಕುಟುಂಬದಲ್ಲಿ ಒಡೆಯರಾಗಿ, ರಾಜ್ಯರಾಗಿ ನಮ್ಮೊಂದಿಗೆ ಬರುವವರಾಗಿದ್ದಾರೆ. ಪ್ರಿಯರೇ, ಆ ಪ್ರಭು ಯೇಸುವನ್ನ ಕರೆಯೋಣ. ಯೇಸು ಈ ದಿನ ನಿಮ್ಮ ಬಾಳಿಗೆ ಬಂದಿದ್ದಾರೆ, ನಮ್ಮ ಬಾಳಿಗೆ ಬಂದಿದ್ದಾರೆ. ಯೇಸು ರಾಜ್ಯ ಬಂದಿದ್ದಾರೆ. ಯಾಕೆಂದರೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನನಗೆ ಸಂತೋಷವನ್ನು ಕೊಡುವುದಕ್ಕಾಗಿ. ಪ್ರಿಯರೇ, ಹೌದು, ಆ ಯೇಸುವನ್ನ ಸ್ವಾಗತಿಸೋಣ, ಕೊಂಡಾಡೋಣ, ಚಿಂತೆಯನ್ನು ಮರೆತು ಕೊಂಡಾಡೋಣ. ಈ ದಿನದಲ್ಲಿ, ಈ ತಿಂಗಳಲ್ಲಿ ದೇವರು
ನನ್ನನ್ನ ಸಂಪೂರ್ಣವಾಗಿ ಆಶೀರ್ವದಿಸುತ್ತಾರೆ ಎಂಬ ವಿಶ್ವಾಸದಿಂದ, ಸಂಪೂರ್ಣವಾಗಿ ನನಗೆ ಬಿಡುಗಡೆಯನ್ನು ಕೊಡುತ್ತಾರೆ ಎಂಬ ವಿಶ್ವಾಸದಿಂದ, ನನ್ನೊಡನೆ ಸದಾ ಇರುತ್ತಾರೆ ಎಂಬ ವಿಶ್ವಾಸದಿಂದ ಆ ದೇವರನ್ನ ವಿಶ್ವಾಸಿಸೋಣ ಪ್ರಿಯರೇ. ಪ್ರಭು ಯೇಸುವನ್ನ ವಿಶ್ವಾಸಿಸಿ ಈ ತಿಂಗಳನ್ನ ನಾವು ಪ್ರಾರಂಭಿಸೋಣ. ಹೌದು, ಯಾಕೆಂದರೆ ಹಗ್ಗಾಯನ ಪ್ರವಾದನೆಯ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಆತ್ಮವು ನಿನ್ನಲ್ಲಿ ನೆಲೆಗೊಂಡಿದೆ, ಭಯಪಡಬೇಡ ಎನ್ನುತ್ತಾರೆ ಸರ್ವೇಶ್ವರ. ನನ್ನ ಆತ್ಮವು ನಿನ್ನಲ್ಲಿ ನೆಲೆಗೊಂಡಿದೆ, ಭಯಪಡಬೇಡ ಎನ್ನುತ್ತಾರೆ ಸರ್ವೇಶ್ವರ. ಹೌದು ಪ್ರಿಯರೇ, ಈ ತಿಂಗಳು ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ದೇವರು ನಮ್ಮೊಡನೆ ಇರುತ್ತಾರೆ, ಸರ್ವೇಶ್ವರ ಸ್ವಾಮಿ ನಮ್ಮೊಡನೆ ಇರುತ್ತಾರೆ. ಯಾಕೆಂದರೆ ಮಲಾಕಿಯ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ. ತನ್ನ ಪ್ರೀತಿಯನ್ನ ದೇವರು ವ್ಯಕ್ತಪಡಿಸುವಂತಹ ದಿನವಾಗಿದೆ ಪ್ರಿಯರೇ. ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಈ ತಿಂಗಳಲ್ಲಿ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರು ತಮ್ಮ ವರಪ್ರಸಾದಗಳನ್ನು ಹರಿಸುವವರಾಗಿದ್ದಾರೆ, ತಮ್ಮ ಪವಿತ್ರಾತ್ಮರಿಂದ ತುಂಬುವವರಾಗಿದ್ದಾರೆ. ಪ್ರಿಯರೇ, ಈ ಒಂದು ಸಮಯ, ಈ ಒಂದು ಕ್ಷಣ ಪ್ರಭುವನ್ನ ಕರೆಯೋಣ, ಯೇಸುವನ್ನ ಕರೆಯೋಣ. ಯಾಕೆಂದರೆ ನಮ್ಮನ್ನು ಕರೆ ಹಿಡಿದು ನಡೆಸುವವರು, ನಮ್ಮನ್ನ ಸಂಪೂರ್ಣವಾಗಿ ಅನುಗ್ರಹಿಸಿ ಆಶೀರ್ವದಿಸುವವರು. ಹೀಗಿರುವಾಗ ಆ ಪ್ರಭು ಯೇಸುವನ್ನ ಕರೆದು ನಾವು ಆಡೋಣವೇ? ಯೇಸುವನ್ನ ಕರೆದು ನಾವು ಹಾಡೋಣವೇ? ಹಾಡೋಣ ಪ್ರಿಯರೇ, ಹಾಡೋಣ. ಆ ಪ್ರಭು ಯೇಸುವಿನೊಂದಿಗೆ ಆ ಗುಣಗಾನ ಮಾಡುತ್ತಾ, ಪ್ರಭುವೇ ನನ್ನಲ್ಲಿ ಬನ್ನಿ ಎಂಬುದಾಗಿ, ಪ್ರಭುವೇ ನನ್ನಲ್ಲಿ ಆಗಮಿಸಿ ಎಂಬುದಾಗಿ ಆ ಪ್ರಭುವನ್ನ ಕರೆದು ನಾವು ಆಡೋಣ. ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಂಡು ನಾವು ಆಡೋಣ ಪ್ರಿಯರೇ, ಆಡೋಣ. ಯಾಕೆಂದರೆ ರಾಜಾದಿ ರಾಜರವರಾಗಿದ್ದಾರೆ, ದೇವಾದಿ ದೇವರವರಾಗಿದ್ದಾರೆ, ನಮ್ಮೊಡನೆ ಇರುವಂತಹ ಕರ್ತರವರಾಗಿದ್ದಾರೆ. ಆಡೋಣ ಪ್ರಿಯರೇ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಸರಿ, ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿನ ಹಾಡುವ. ಕೊಂಡಾಡುವ ಚಿಂತೆಯ ಮರೆತು ನಾ ಹಾಡುವ. ಕೊಂಡಾಡುವ ರೋಗವ ಮರೆತು ನಾ ಹಾಡುವ. ಕೊಂಡಾಡುವ ಸಾಲವ ಮರೆತು ನಾ ಹಾಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿನ ಹಾಡುವ. ಸರಿ, ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿನ ಹಾಡುವ. ಹೌದು ಪ್ರಿಯರೇ, ಕೈಗಳನ್ನು ತಟ್ಟಿ ಹಾಡುವ. ಯೇಸು ರಾಜ ಬಂದಿದ್ದಾರೆ, ನಮ್ಮ ಮಧ್ಯೆ ಬಂದಿದ್ದಾರೆ, ನಮ್ಮ ಜೀವನಕ್ಕೆ ಬಂದಿದ್ದಾರೆ, ನಮ್ಮನ್ನು ಬಲಪಡಿಸಲು ಬಂದಿದ್ದಾರೆ, ನಮ್ಮನ್ನು ಶಕ್ತಿಪಡಿಸಲು ಬಂದಿದ್ದಾರೆ. ಆ ಯೇಸುವನ್ನು ಗುಣಗಾನ ಮಾಡೋಣ, ಆ ಯೇಸುವನ್ನು ಕರೆಯೋಣ. ಯಾಕೆಂದರೆ ನಮ್ಮನ್ನು ಕರೆ ಹಿಡಿದು ನಡೆಸುವಂತಹ ದೇವರು, ಕೊರತೆಗಳನ್ನೆಲ್ಲ ನೀಗಿಸುವಂತಹ ದೇವರು, ದಾಹದಿಂದ ಅವರ ಬಳಿಗೆ ಹೋಗುವಾಗ, ದಾಹದಿಂದ ಪ್ರಭು ಯೇಸುವನ್ನು ಹುಡುಕಿ ಹೋಗುವಾಗ ನಮ್ಮ ಹೃದಯದಲ್ಲಿ ಬರುವಂತಹ ದೇವರಾಗಿದ್ದಾರೆ. ಪ್ರಿಯರೇ, ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ, ಎಲ್ಲರನ್ನ ಆಹ್ವಾನಿಸಿ ಪ್ರಿಯರೇ, ಪ್ರತಿಯೊಬ್ಬರನ್ನ ಕರೆಯಿರಿ ಪ್ರಿಯರೇ. ನಾವೆಲ್ಲರೂ ಹಾಡಿ ಹರಸೋಣ. ಈ ತಿಂಗಳಿನ ಮೊದಲನೇ ದಿನದಲ್ಲಿ ನಾವು ಪ್ರಭು ಯೇಸುವನ್ನು ಗುಣಗಾನ ಮಾಡೋಣ. ನಮ್ಮ ಜೀವನಕ್ಕೆ ನಾವು ಆಹ್ವಾನಿಸೋಣ, ನಮ್ಮ ಕುಟುಂಬಕ್ಕೆ ನಾವು ಆಹ್ವಾನಿಸೋಣ, ನಾವು ಮಾಡುವ ಕೆಲಸಗಳಿಗೆ ನಾವು ಆಹ್ವಾನಿಸೋಣ, ನಾವು ಮಾಡುವ ಪ್ರಯಾಣಗಳಿಗೆ ನಾವು ಆಹ್ವಾನಿಸೋಣ. ನಮ್ಮ ಕುಟುಂಬ ಜೀವನದಲ್ಲಿ ನಾವು ಪ್ರಾರಂಭಿಸುವ ಮದುವೆಯ ಕಾರ್ಯಗಳಾಗಲಿ, ಅಥವಾ ಬಿಸ್ನೆಸ್ನ ಕಾರ್ಯವಾಗಲಿ, ವೀಸಾದ ಕಾರ್ಯವಾಗಲಿ, ಅಥವಾ ಯಾವುದೇ ವಿಧವಾದಂತಹ ಕಾರಣಗಳಿದ್ದರೂ ಅವೆಲ್ಲವನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿ ನಾವಾಡೋಣ ಪ್ರಿಯರೇ, ಸಮರ್ಪಿಸಿ ನಾವಾಡೋಣ. ಕರೆವಾಗ ನಿನ್ನ ಬಳಿ ಬರುವ, ಕೊರತೆಯಲ್ಲ ನೀಗಿಸುವ. ಕರೆದಾಗ ನಿನ್ನ ಬಳಿ ಬರುವ, ಕೊರತೆಯಲ್ಲ ನೀಗಿಸುವ. ದಾಹದಿಂದ ಹುಡುಕುವ
ಹುಡುಕುವಾಗ ಹೃದಯದಿ ಬರುವವ, ದಾಹದಿಂದ ಹುಡುಕುವಾಗ ಹೃದಯದಿ ಬರುವನವ. ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಾ ಹಾಡುವ, ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಾಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಹೌದು ಪ್ರಿಯರೇ, ನಲಿದಾಡುವ, ಕಣ್ಣೀರೆಲ್ಲ ಒರೆಸುವಂತಹ ದೇವರು, ಕರೆ ಹಿಡಿದು ನಮ್ಮನ್ನು ನಡೆಸುವಂತಹ ದೇವರು. ನನ್ನ ಸಹೋದರನೇ ಸಹೋದರಿಯೇ, ನಿನ್ನ ಜೀವನದಲ್ಲಿ ಎಂತಹ ಕಣ್ಣೀರಿರಬಹುದು. ನಿನ್ನ ಜೀವನದಲ್ಲಿ ಅಯ್ಯೋ ಈ ತಿಂಗಳು ನಾನು ಸಾಲವನ್ನು ಕೊಡಲಾಗಲಿಲ್ಲ, ಈ ತಿಂಗಳು ನಾನು ಬಡ್ಡಿಯನ್ನು ಕಟ್ಟಲಾಗಲಿಲ್ಲ, ಈ ತಿಂಗಳು ನಾನು ಕೆಲಸಕ್ಕೆ ಹೋಗಲಿಲ್ಲ, ಈ ತಿಂಗಳು ನನಗೆ ಕೆಲಸ ಸಿಕ್ಕಲಿಲ್ಲ, ಅಯ್ಯೋ ನನಗೆ ಸಮಾಧಾನವಿಲ್ಲ, ಅಯ್ಯೋ ಅಯ್ಯೋ ನನ್ನ ಜೀವನದಲ್ಲಿ ಹೋರಾಟ ಬಂದಿದೆ ಎಂದು ಕಣ್ಣೀರಿನಿಂದ ಸೊರಗಿ ನಿಂತಿರುವ ನನ್ನ ಸಹೋದರಿಯೇ, ನನ್ನ ಸಹೋದರನೇ, ಈಗೋ ನಿನ್ನ ಯೇಸು ನಿನ್ನನ್ನು ಕೈ ಹಿಡಿದು ನಡೆಸಲು ಬರುವ ಸಮಯವಿದು. ಈಗೋ ಈ ರಾತ್ರಿ ಈ ತಿಂಗಳ ಮೊದಲನೇ ದಿನ ನಿನ್ನನ್ನು ಕೈ ಹಿಡಿದು ನಡೆಸುವಂತಹ ದೇವರು. ಹೌದು, ನಿನ್ನ ಆಸೆಯನ್ನೆಲ್ಲ ನಿನ್ನ ಕನಸನ್ನೆಲ್ಲ ಹಿಂದೆ ನೆರವೇರಿಸುವಂತಹ ದೇವರು. ಈಗೋ ನಿನ್ನ ಪ್ರಭು ನಿನಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಈಗೋ ಆ ಶಿಲುಬೆಯಿಂದ ಇಳಿದು ಬಂದು ನಿನ್ನ ಆಸೆಯನ್ನೆಲ್ಲ ನೀಗಿಸುವವರಾಗಿದ್ದಾರೆ, ನಿನ್ನ ಕನಸನ್ನೆಲ್ಲ ನೀಗಿಸುವವರಾಗಿದ್ದಾರೆ. ಆ ಯೇಸುವನ್ನು ಆಡುವಿಯಾ, ಆ ಯೇಸುವನ್ನು ಅರಸುವಿಯಾ? ಹೌದು, ಆ ಯೇಸುವನ್ನು ಆಡಿ, ಆ ಯೇಸುವನ್ನು ಅರಸುವ, ಆ ಯೇಸುವನ್ನು ಸ್ತುತಿಸುವ. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ ಪ್ರಿಯರೇ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಪ್ರವಾದಿ ಜೆಫನ್ಯನ ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯದಲ್ಲಿ 3ನೇ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ನಾಡಿನ ದೀನ ಜನರೇ, ಸರ್ವೇಶ್ವರನ ಆಜ್ಞೆಯನ್ನು ಕೈಗೊಂಡು ನಡೆಯುವವರೇ, ನೀವೆಲ್ಲರೂ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ, ಒಳ್ಳೆಯದನ್ನ ಮಾಡಿರಿ, ಸ್ವಾಮಿಯ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳಿ, ಸರ್ವೇಶ್ವರ ಸ್ವಾಮಿಯ ಮಕ್ಕಳಾಗಿರಿ ಎಂಬುದಾಗಿ ಪ್ರಿಯರೇ. ಹೌದು ಪ್ರಿಯರೇ, ಈ ತಿಂಗಳಲ್ಲಿ ನಾವು ತೀರ್ಮಾನಿಸೋಣ, ಈ ತಿಂಗಳು ತೀರ್ಮಾನಿಸಿ ಪ್ರಿಯರೇ. ಹೌದು, ಈ ತಿಂಗಳು ತೀರ್ಮಾನಿಸಬೇಕು. ನಾವೆಲ್ಲರೂ ಸ್ವಾಮಿಯ ಕಡೆ ತಿರುಗಿಕೊಳ್ಳಬೇಕು, ಒಳ್ಳೆಯದನ್ನು ಮಾಡುವುದಕ್ಕಾಗಿ ಸ್ವಾಮಿಯನ್ನೇ ದೃಷ್ಟಿಸಿ ನೋಡಲು ಈ ದಿನ ನಾವು ತೀರ್ಮಾನಿಸೋಣ. ಯೇಸುವೇ ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ, ಯೇಸುವೇ ಯೇಸುವೇ ನನ್ನ ಮೇಲೆ ದಯೆ ತೋರಿರಿ ಎಂಬುದಾಗಿ ಪ್ರಿಯರೇ ನಮ್ಮ ಕನಸನ್ನು ನನಸಾಗಿಸುವಂತ ಆ ದೇವರ ಸನ್ನಿಧಿಯಲ್ಲಿ ಆಡೋಣ. ಕಣ್ಣೀರೆಲ್ಲ ಒರೆಸುವೆನು, ಕರಪಿಡಿದು ನಡೆಸುವನು, ಕಣ್ಣೀರೆಲ್ಲ ಒರೆಸುವನು, ಕರಪಿಡಿದು ನಡೆಸುವನು. ಆಸೆಯಲ್ಲ ನಿನ್ನ ಕನಸಲ್ಲ ಹಿಂದೆ ನೆರವೇರಿಸುವ, ಆಸೆಯಲ್ಲ ನಿನ್ನ ಕನಸಲ್ಲ ಹಿಂದೆ ನೆರವೇರಿಸುವ. ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಾಡುವ, ಕೊಂಡಾಡುವ ಕೊಂಡಾಡುವ ಚಿಂತೆಯ ಮರೆತು ನಾಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ, ಸರಿ ಆಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ರೋಗವನ್ನೆಲ್ಲ ನೀಗಿಸುವಂತಹ ದೇವರು, ನುಡಿ ಒಂದರಲ್ಲೇ ನಿನ್ನನ್ನು ಗುಣಪಡಿಸುವಂತಹ ದೇವರು. ನಿನ್ನಲ್ಲಿ ಯಾವ ವಿಧವಾದ ರೋಗವಿರಬಹುದು, ನಿನ್ನ ಹೊಟ್ಟೆಯಲ್ಲಿ ರೋಗವಿರಬಹುದು, ಅಥವಾ ನಿನ್ನ ಶಿರಸ್ಸಿನಲ್ಲಿ ರೋಗವಿರಬಹುದು, ನಿನ್ನ ದೇಹದ ಯಾವುದೇ ಅವಯವಗಳಲ್ಲಿ ನಿನಗೆ ರೋಗವಿರಬಹುದು. ನನ್ನ ಸಹೋದರನೇ ಸಹೋದರಿಯೇ, ಒಂದೇ ನುಡಿಯಲ್ಲಿ ಯೇಸು ಒಂದೇ ನುಡಿಯಲ್ಲಿ ನಿನ್ನನ್ನು ಸೌಖ್ಯಪಡಿಸುವಂತಹ ದೇವರು. ಸೈತಾನನು ನಡುನಡುಗಿ ಆ ದೇವರ ಸನ್ನಿಧಿಯಿಂದ ಓಡಿ ಹೋಗುವಂತಹ ಸಂದರ್ಭ ಪ್ರಿಯರೇ. ಈ ದಿನದಲ್ಲಿ ಈಗೋ ಪ್ರಭುವಿನಲ್ಲಿ ಭರವಸೆ ಇಟ್ಟಿರುವಂತಹ ಈ ರಾತ್ರಿಯಲ್ಲಿ ನಿನ್ನ ಪ್ರಭುವಿಗೆ ನಿನ್ನನ್ನು ಸಮರ್ಪಿಸಿಕೊಳ್ಳುವಾಗ ನಿನ್ನ ರೋಗಗಳನ್ನು ಮಾತ್ರವಲ್ಲ, ಈಗೋ ಸೈತಾನ ನಡುಗುತ್ತಾ ಈಗೋ ನಿನ್ನ ಸನ್ನಿಧಿಯನ್ನು ಬಿಟ್ಟು ಓಡಿ ಹೋಗುವ, ನಿನ್ನ ಮನೆಯನ್ನು ಬಿಟ್ಟು ಓಡಿ ಹೋಗುವ, ನಿನ್ನ
ಮಾಡುವ ವ್ಯಾಪಾರನ ಬಿಟ್ಟು ಓಡಿ ಹೋಗುವ, ನಿನ್ನ ಮಕ್ಕಳಲ್ಲಿರುವಂತಹ ಬಂಧನ ಶಕ್ತಿಯಿಂದ, ನಿನ್ನ ಪತಿಪತ್ನಿಯಲ್ಲಿರುವಂತಹ ಬಂಧನ ಶಕ್ತಿಯಿಂದ ಓಡಿ ಹೋಗುವ, ನಿನ್ನ ವ್ಯಾಪಾರದಲ್ಲಿರುವಂತಹ ನಷ್ಟಗಳನ್ನ ನಾಶ ಮಾಡುವಂತಹ ಸೈತಾನ ಇದೋ ಈ ಸಮಯದಲ್ಲಿ, ಈ ದಿನದಲ್ಲಿ ಯೇಸುವಿನ ನಾಮದಲ್ಲಿ ಈ ಆರಾಧನೆಯಲ್ಲಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುವ. ಪ್ರಿಯರೇ, ಯೇಸುವಿನಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸಿರಿ, ಯೇಸುವಿನಲ್ಲಿ ಭರವಸೆ ಇಟ್ಟು ಪ್ರಾರ್ಥಿಸಿರಿ ಪ್ರಿಯರೇ. ರೋಗವೆಲ್ಲ ನೀಗಿಸುವ ನುಡಿಯೊಂದಲ್ಲೇ ಗುಣಪಡಿಸುವ, ರೋಗವೆಲ್ಲ ನೀಗಿಸುವ ನುಡಿಯೊಂದಲ್ಲೇ ಗುಣಪಡಿಸುವ, ಸೈತಾನ ಕರ್ತರ ಸನ್ನಿಧಿಯಲ್ಲಿ ಸೈತಾನ ನಡುಗುವ ಕರ್ತರ ಸನ್ನಿಧಿಯಲ್ಲಿ ಕೊಂಡಾಡುವ ಚಿಂತೆಯ ಮರೆತು ನಾಡುವ. ಸರಿ, ಕೊಂಡಾಡುವ ಚಿಂತೆಯ ಮರೆತು ನಾಡುವ. ಯೇಸು ರಾಜ್ಯ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿ ಹಾಡುವ. ಸರಿ, ಆಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೊಂಡಾಡುವ ಚಿಂತೆಯ ಮರೆತು ನಾಡುವ, 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 ಕೊಂಡಾಡುವ ಚಿಂತೆಯ ಮರೆತು ನಾಡುವ. ಹಲ್ಲೆಲೂಯಾ 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 ಸ್ತೋತ್ರ ಸ್ವಾಮಿ. ಅಪ್ಪ ಸ್ತೋತ್ರ ಸ್ವಾಮಿ. ಒಂದೊಂದು ಮಕ್ಕಳು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಸ್ವಾಮಿ. ಇಗೋ ಸ್ವಾಮಿ, ದಾಹದಿಂದಿರುವಂತಹ ಮಕ್ಕಳು ಸ್ವಾಮಿ, ನಿಮ್ಮನ್ನು ಹುಡುಕುತ್ತಾ ಇರುವ ಮಕ್ಕಳು ಸ್ವಾಮಿ. ಅಪ್ಪ
ಯೇಸುವೆ ಯೇಸುವೆ ಎಂದು ಈ ರಾತ್ರಿ ಕೂಗುತ್ತಿರುವ ಸ್ವಾಮಿ ಮಕ್ಕಳು ಸ್ವಾಮಿ ಸ್ವಾಮಿ ಇಗೋ ಸ್ವಾಮಿ ಕರುಣಿಸಿರಿ ರಾಜ. ಒಂದೊಂದು ಮಕ್ಕಳನ್ನ ಬಲಪಡಿಸಿರಿ ರಾಜ, ಒಂದೊಂದು ಮಕ್ಕಳನ್ನ ಶಕ್ತಿಪಡಿಸಿರಿ ರಾಜ. ಸ್ವಾಮಿ ಕಣ್ಣೀರಿಂದ ಓಡಿ ಬಂದಿರುವಂತಹ ಮಕ್ಕಳು ಸ್ವಾಮಿ, ಇಗೋ ಈ ರಾತ್ರಿ ಕಣ್ಣೀರಿಂದ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವ ಮಕ್ಕಳು ಸ್ವಾಮಿ, ಕರೆ ಹಿಡಿದು ನಡೆಸಿರಿ ಸ್ವಾಮಿ. ಆಸೆಗಳನ್ನ ಕನಸುಗಳನ್ನ ಪೂರೈಸಿರಿ ಸ್ವಾಮಿ, ಇವರ ಆಸೆಗಳನ್ನ ಕನಸುಗಳನ್ನ ಪೂರೈಸಿರಿ ಸ್ವಾಮಿ. ಅಬ್ಬಾ ಅಬ್ಬಾ ಕರುಣಿಸಿರಿ ರಾಜ. ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿರುವ ಮಕ್ಕಳು ಸ್ವಾಮಿ, ರೋಗದಿಂದ ಬಿಡುಗಡೆ ಹೊಂದಲು ಸ್ವಾಮಿ ನುಡಿಯೊಂದನ್ನು ಗುಣಪಡಿಸಿರಿ ಸ್ವಾಮಿ ದೇವ. ಸೈತಾನನ ಬಂಧನಗಳು ಕಟ್ಟುಗಳು ಬಿಚ್ಚಿ ಹೋಗಲಿ ರಾಜ. ಯೇಸುವೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. I pray in Jesus name my Lord. I surrender in Jesus name my Lord. I pray in Jesus name my Lord. I command in Jesus name my Lord. Touch and heal master. Fill my spirit my Lord. Yes, I pray my Jesus. Hallelujah, 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 hallelujah. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ಎಲ್ಲರೂ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಾಡುವ. ಹೌದು ಪ್ರಿಯರೇ, ಚಿಂತೆಯನ್ನ ಮರೆತು ಆ ಪ್ರಭುವನ್ನು ಆಡುವ ಸಮಯ, ಸ್ತುತಿಸುವ ಸಮಯ. ಪ್ರಿಯರೇ, ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಆ ಪ್ರಭುವಿನ ಮಗನಾಗಿ ಮಗಳಾಗಿ ಇಂದು ನಾವು ಈ ತಿಂಗಳಿನ ಮೊದಲನೇ ದಿನವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಹೀಗಿರುವಾಗ ಆ ದೇವರ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ಳುವಂಥದ್ದು. ಪ್ರಭುವಿನ ಪ್ರಸನ್ನತೆಯಲ್ಲಿ ನಾವು ಒಂದಾಗಿರುವಂತೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಿಯರೇ, ನಾವು ಸ್ತುತಿಸುವ, ಎಲ್ಲರೂ ನಾವು ಸ್ತುತಿಸುವ. ನಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳುತ್ತಾ ಈ ತಿಂಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಜಯವಾಗುವಂತೆ, ಪ್ರತಿಯೊಂದು ಕೆಲಸ ಕಾರ್ಯಗಳು ಸಫಲವಾಗುವಂತೆ, ನಾವು ಮಾಡುವ ಕಾರ್ಯಗಳು, ಹೋಗುವ ಪ್ರಯಾಣಗಳು, ನಮ್ಮ ತೀರ್ಮಾನಗಳು, ನಮ್ಮ ಕನಸುಗಳು, ಆಸೆಗಳು ಎಲ್ಲವೂ ಪ್ರಭುವಿನ ನಾಮದಲ್ಲಿ ನನಸಾಗುವಂತೆ ನಾವೆಲ್ಲರೂ ವಿಶ್ವಾಸದಲ್ಲಿ ಸ್ತುತಿಸೋಣ. ಪ್ರಿಯರೇ, ಬರುವ ತಿಂಗಳು, ಈ ತಿಂಗಳು ಮುಗಿಯುವುದರಲ್ಲಿ ಪ್ರಿಯರೇ ನಾವು ಅದ್ಭುತವನ್ನು ಕಾಣಬೇಕು. ನಾವು ದೇವರ ಮೇಲಿಟ್ಟ ವಿಶ್ವಾಸದ ನಿಮಿತ್ತವಾಗಿ, ಭರವಸೆ ನಿಮಿತ್ತವಾಗಿ ನಾವು ಅದ್ಭುತವನ್ನು ಕಾಣಬೇಕು. ಪ್ರಿಯರೇ, ಹೃದಯಂತರಾಳದಿಂದ ನಾವು ಪ್ರಭುವನ್ನ ಸ್ತುತಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ,
ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. Thank you Jesus, 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 thank you Master, 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 thank you Master. Praise you Jesus, 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 praise you Jesus. I adore you Jesus, I adore you Jesus, I proclaim you Jesus, I proclaim you Jesus, I proclaim you Jesus, I proclaim you Jesus, I glorify Jesus, I glorify Jesus, I glorify Jesus, I glorify Jesus. Thank you Jesus, thank you Jesus. Hallelujah, 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 hallelujah. ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಗೌರವಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಗೌರವಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಘನಪಡಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಘನಪಡಿಸುತ್ತೇನೆ, ಯೇಸುವೇ ನಿಮಗೆ ಸ್ತೋತ್ರ ಮಾಡುತ್ತೇನೆ, ಯೇಸುವೇ ನಿಮಗೆ ಸ್ತೋತ್ರ ಮಾಡುತ್ತೇನೆ, ಯೇಸುವೇ ನಿಮಗೆ ಸಾಷ್ಟಾಂಗವೆರಗುತ್ತೇನೆ, ಯೇಸುವೇ ನಿಮಗೆ ಸಾಷ್ಟಾಂಗವೆರಗುತ್ತೇನೆ, ಯೇಸುವೇ ನಿಮ್ಮೊಂದಿಗೆ ಜೀವಿಸುತ್ತೇನೆ, ಯೇಸುವೇ ನಿಮ್ಮೊಂದಿಗೆ ಜೀವಿಸುತ್ತೇನೆ, ಯೇಸುವೇ ನನ್ನಲ್ಲಿ ಬನ್ನಿರಿ, ಯೇಸುವೇ ನನ್ನಲ್ಲಿ ಬನ್ನಿರಿ, ಯೇಸುವೇ ನನ್ನಲ್ಲಿ ಬನ್ನಿರಿ, ಯೇಸುವೇ ನನ್ನಲ್ಲಿ ಬನ್ನಿರಿ, ಯೇಸುವೇ ನನ್ನ ಕುಟುಂಬದಲ್ಲಿ 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 ಬನ್ನಿರಿ. ಅಬ್ಬಾ ಬಪ್ಪ, 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 ಅಬ್ಬಾ ಬಪ್ಪ. ಹೇ ಪವಿತ್ರಾತ್ಮ್ಯ, 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 ಹೇ ಪವಿತ್ರಾತ್ಮ್ಯ. ಹಲ್ಲೇಲೂಯ, 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 ಹಲ್ಲೇಲೂಯ. ಅರ್ಗಾಂತುಕ ಸುಮಿಯ ಜೇಸು, ಅರ್ಗಾಂತುಕ ಸುಮಿಯ ಜೇಸು, ಸ್ತುತಿತುಕ ಸುಮಿಯ ಜೇಸು, ಸ್ತುತಿತುಕ ಸುಮಿಯ ಜೇಸು, ಸ್ತುತಿತುಕ ಸುಮಿಯ ಜೇಸು, ಸ್ತುತಿತುಕ ಸುಮಿಯ ಜೇಸು. ಅರ್ಗಾಂತುಕ ಸುಮಿಯ ಜೇಸು, ಅರ್ಗಾಂತುಕ ಸುಮಿಯ ಜೇಸು, ಅಪಾರ್ಗಾಂತುಕ ಸುಮಿಯ ಜೇಸು, ಅರ್ಗಾಂತುಕ ಸುಮಿಯ ಜೇಸು, ಹೊಗಳಾತುಕ ಸುಮಿಯ ಜೇಸು, ಹೊಗಳಾತುಕ ಸುಮಿಯ ಜೇಸು, ಹೊಗಳಾತುಕ ಸುಮಿಯ ಜೇಸು, ಹೊಗಳಾತುಕ ಸುಮಿಯ ಜೇಸು. ನಮಾಂತುಕ ಸುಮಿಯ ಜೇಸು, 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 ನಮಾಂತುಕ ಸುಮಿಯ ಜೇಸು. ಆರಾಧಂತುಕ ಸುಮಿಯ ಜೇಸು, 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 ಆರಾಧಂತುಕ ಸುಮಿಯ ಜೇಸು. ಸ್ತುತಿ ಬಪ್ಪ, ಸ್ತುತಿ ಬಪ್ಪ, ಸ್ತುತಿ ಬಪ್ಪ, ಸ್ತುತಿ ಬಪ್ಪ, ಸ್ತುತಿ ಬಪ್ಪ. ಹಲ್ಲೆಲೂಯ, 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 ಹಲ್ಲೆಲೂಯ,
hallelujah, 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 hallelujah. ಬನ್ನಿ ಪ್ರಭುವೇ ನಮ್ಮ ಬಾಳಿಗೆ ಬನ್ನಿ, ಈ ಜೀವನ ಪಯಣದಿ ಬನ್ನಿ, ನಮ್ಮ ಬಾಳಿನ ಕ್ಷಣದಿ ಬನ್ನಿ, ಯೇಸುವೇ ನಿಮ್ಮ ಆರಾಧಿಸುತ್ತೇವೆ. ಪರಿಶುದ್ಧ ಪೂಜ್ಯ ತಾಯಿಗೆ ಸಮರ್ಪಿಸುತ್ತಾ ವಿಶ್ವಾಸದಿಂದ ಪ್ರಿಯರೇ 3 ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳೋಣ. ಆ ತಾಯಿಯ ವಿಮಲ ಹೃದಯಕ್ಕೆ ಈ ಅಕ್ಟೋಬರ್ ತಿಂಗಳನ್ನ ಸಮರ್ಪಿಸಿಕೊಡುತ್ತಾ, ತಾಯಿಯ ಈ ತಿಂಗಳಲ್ಲಿ ಆ ತಾಯಿ ನಮಗಾಗಿ ಪ್ರಾರ್ಥಿಸಲು, ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಎಂಬ ವಿಶ್ವಾಸದಿಂದ ಆ ತಾಯಿಯ ಮಡಲಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಎಲ್ಲ ಆಸೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಆ ತಾಯಿಯನ್ನ ನಾವು ಗುಣಗಾನ ಮಾಡೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆವೇ ಮರಿಯ, ಆವೇ ಮರಿಯ, ಆವೇ ಮರಿಯ, ಆವೇ ಮರಿಯ, ಆವೇ ಮರಿಯ, ಆವೇ ಮರಿಯ. ಪ್ರಾರ್ಥಿಸೋಣ ಪ್ರಿಯರೇ, ನಮ್ಮೆಲ್ಲರನ್ನ ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ಈ ಅಕ್ಟೋಬರ್ ತಿಂಗಳ ಈ ದಿನದಲ್ಲಿ ರಾತ್ರಿ ಆರಾಧನೆಯಲ್ಲಿ ತನ್ನ ಪ್ರಿಯ ಪುತ್ರನಿಗೆ ತಾಯಿ ಮಾತೆ ಮರಿಯಮ್ಮರು ಸಮರ್ಪಿಸುವಂತೆ ಈ ತಿಂಗಳೆಲ್ಲ ನಮ್ಮ ಕಾರ್ಯಗಳನ್ನ ವಿಜಯಗೊಳಿಸಲು ತನ್ನ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸುವಂತೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ಸ್ವಾಮಿ, ಈಗ ಸ್ವಾಮಿ ಈ ಸಮಯದಲ್ಲಿ ಅರುಣ್, ಶಮ್ಯ ಪತ್ನಿಯಾದ ಶರ್ಮಿಳನ್ನ ಹಾಗೂ ಮಗು ಸೋನುವನ್ನ, ಅಲೀಶನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿಯವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ, ಕರುಣೆ ತೋರಿ ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ ದೇವ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತಹ ನಿಮ್ಮ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಕೀರ್ತನೆಗಾರ 90ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಕೈಗೊಳ್ಳುವಂತಹ ಕಾರ್ಯಗಳು ಸಫಲವಾಗಲಿ. ಹೌದು, ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ನಮ್ಮ ಕಾರ್ಯಗಳು ಸಫಲವಾಗುವಂತೆ ಆ ತಾಯಿಯಲ್ಲಿ ಪ್ರಾರ್ಥಿಸೋಣ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಭಿನ್ನಯಿಸೋಣ. ನಮೋ ಮರಿಯ, ನಮೋ ಮರಿಯ ಎಂದು ಈ ಜಗತ್ತೇ ಆ ತಾಯಿಯನ್ನು ಗುಣಗಾನ ಮಾಡುವಾಗ ಆ ತಾಯಿಯ ಮುಂದೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಸ್ವಾಮಿ ದೇವ, ಈಗ ಸ್ವಾಮಿ ಅಶೋಕ್, ಸುಸಾನನನ್ನ, ಆಲ್ಬಿನನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಆ ಕರುಣೆ ತೋರಿ ದಯೆ ತೋರಿ ರಾಜ. ಮಗಳಾದ ಲಿನೀಶಳನ್ನ, ಸ್ವಾಮಿ ಲಾರೆನ್ಸ್ ಅನ್ನ ನಿಮ್ಮ ಕರೆಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಆ
ಆ ಮಗನ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ಇಗೋ ಸ್ವಾಮಿ, ಕೊರೋನಾ ಪಾಸಿಟಿವ್ ಅಲ್ಲಿರುವಂತಹ ಸಹೋದರನಾದ ಆಂಟನಿ ದಾಸನ್ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಆ ಮಗನ ಆ ಕೊರೋನಾ ವೈರಸ್ಗಳು ನಾಶವಾಗಿ ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ಮಾಡಿರಿ ರಾಜ. ಅಂತೆಯೇ ಇಂದು ಈ ಕೊರೋನಾ ಪಾಸಿಟಿವ್ನ ಮೂಲಕವಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವಂತವರನ್ನ ಹಾಗೂ ಮನೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ, ದೇಶ ವಿದೇಶಗಳಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಕೊರೋನಾದ ಸಮಸ್ಯೆಯಿಂದ ತತ್ತರಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಅಪ್ಪ, ಆಶೀರ್ವದಿಸಿರಿ ಸ್ವಾಮಿ ದೇವ. ಸ್ವಾಮಿ, ನಿಮ್ಮ ಪರಿಶುದ್ಧ ಕರೆಗಳಿಗೆ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಕಣ್ಣೀರಿನಿಂದ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಮಗನಾದ ಸ್ಟಾನಿ ಮೆನೇಜನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಕರುಣೆ ತೋರಿ ದಯೆ ತೋರಿ ರಾಜ. ಸ್ವಾಮಿ, ನಿಮ್ಮ ಆತ್ಮರ ಕೃಪೆಯಿಂದ ಮಗನನ್ನು ದೃಢಪಡಿಸಿ ಬಲಪಡಿಸಿರಿ ರಾಜ. ಸ್ವಾಮಿ, ಒಬ್ಬೊಬ್ಬ ಮಕ್ಕಳು ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಮಗಳಾದ ಸ್ಮಿತಳನ್ನು ಒಪ್ಪಿಸಿಕೊಡುತ್ತೇನೆ, ಸ್ವರಾಜ್ಯನ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಕರುಣಿಸಿರಿ ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ಅಪ್ಪ, ಈಗೋ ಈ ಸಮಯದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಪ್ರತಿಯೊಂದು ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ. ಸ್ವಾಮಿ, ಆ ಆಷಾಢ ತಾಯಿಯ ಮೇಲೆ ಕರುಣೆ ತೋರಿರಿ ರಾಜ. ಅನಾರೋಗ್ಯದಲ್ಲಿ ಜಾಂಡೀಸ್ನಿಂದ ಇರುವಂತಹ ಎಲ್ಲ ಆ ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಆಕೆಯ ಎಲ್ಲ ದೇಹದ ಅವಯವಗಳ ಮೇಲೆ, ಲಿವರ್ಗಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಅಂತೆ ಈಗೋ ಸ್ವಾಮಿ ದೇವ, ಗಾಡ್ವಿನ್ ಡಿಸೋಜನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಮಗನಾದ ಆ ಮಗನನ್ನು ಆಶೀರ್ವದಿಸಿ ಆ ಮಗನ ಜೀವನದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು ಕರುಣಿಸಿರಿ ರಾಜ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ಈಗೋ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಸ್ಟೀಫನ್ ಪಿರೇರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಅಪ್ಪ, ಕರುಣಿಸಿರಿ ಸ್ವಾಮಿ. ಲವಿನಾಳನ್ನು ಒಪ್ಪಿಸಿಕೊಡುತ್ತೇನೆ. ಮಗಳಾದ ಆಶಾ ಡಿಸೋಜಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅಲೆಕ್ಸ್ ಡಿಸೋಜನನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ಸ್ವಾಮಿ ದೇವ. ಹೌದು ಸ್ವಾಮಿ ದೇವ, ಜಸಿಂತಾ ಡಿಸೋಜಳನ್ನ ಸ್ವಾಮಿ ಕರುಣಿಸಿರಿ ರಾಜ. ಈಗ ಸ್ವಾಮಿ, ಅಪ್ಪ ಡೇವಿಡ್ ಜಸಿಂತಳನ್ನ ಸ್ವಾಮಿ ಅನುಗ್ರಹಿಸಿರಿ ರಾಜ. ಅಪ್ಪ, ನಿಮ್ಮ ಅನಂತ ಕೃಪೆಯಿಂದ ತುಂಬಿಸಿರಿ ಸ್ವಾಮಿ ದೇವ. ಯೇಸುವೇ, ನಿಮಗೆ ಸ್ತೋತ್ರವನ್ನ, ಆರಾಧನೆಯನ್ನ, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಈ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ ದೇವ. ಸ್ವಾಮಿ, ನಮ್ಮ ಮೇಲಿರುವ ಪ್ರೀತಿಯ ನಿಮಿತ್ತವಾಗಿ ಈ ರಾತ್ರಿ ನೀವು ನಮ್ಮನ್ನು ಸಂಧಿಸುವರಾಗಿದ್ದೀರಿ. ಈ ರಾತ್ರಿ ನಮ್ಮನ್ನು ಬಲಪಡಿಸುವರಾಗಿದ್ದೀರಿ. ಈ ರಾತ್ರಿ ನಮ್ಮೊಡನೆ ಇರುವವರಾಗಿದ್ದೀರಿ ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಹೆಲೆನ್ ಡಿಸಿಲ್ವಳ ಮಕ್ಕಳನ್ನ ಸ್ವಾಮಿ, ಬಂಜಿ ಆಗಿರುವಂತಹ ಆ ಮಗಳನ್ನು ಆಶೀರ್ವದಿಸಿರಿ ರಾಜ. ಆಕೆಯ ಮಗಳಾಗಿ ಸ್ವಾಮಿ ಇರುವಂತಹ ಬಂಜಿಯನ್ನು ಆಶೀರ್ವದಿಸಿರಿ ರಾಜ. ಆಕೆಯ ಗರ್ಭದಲ್ಲಿರುವಂತಹ ಎಲ್ಲ ವಿಧವಾದ ಹೋರಾಟಗಳನ್ನು ತೆಗೆದು ಹಾಕಿರಿ ರಾಜ. ಪತಿ ಪತ್ನಿಯರಿಗೆ ಸಂತೋಷವನ್ನು ಕೊಡಿರಿ ರಾಜ. ಅಪ್ಪ, ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ಆ ಹೆಲೆನ್ ಡಿಸಿಲ್ವರ ಕುಟುಂಬದಲ್ಲಿ ತನ್ನ ಮಗಳ ಬಂಜಿತನವನ್ನು ನೀಗಿಸಿ ಪತಿ ಪತ್ನಿಯರಲ್ಲಿ ಶಾಂತಿ, ಸಮಾಧಾನವನ್ನು ಕರುಣಿಸಿರಿ. ಆಕೆಯ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಮಗನಾದ ಪಿಯೋನನ್ನ ಫೆಬಿನನ್ನ ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತದೆ ರಾಜ. ಸುನಿಲ್ ಜೋಸ್ಲಿನನ್ನು ಒಪ್ಪಿಸಿಕೊಡುತ್ತದೆ ರಾಜ. ಅವರ ಕುಟುಂಬವನ್ನು ಒಪ್ಪಿಸಿಕೊಡುತ್ತದೆ ರಾಜ. ಸ್ವಾಮಿ, ಈಗೋ ಸ್ವಾಮಿ, ಆರೋಗ್ಯ ಮೇರಿ ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತದೆ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಅರುಣ್ ಫೆರ್ನಾಂಡಿಸ್ ಅನ್ನು ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ಸ್ವಾಮಿ, ಅನುಗ್ರಹಿಸಿರಿ ರಾಜ. ಎಲ್ಲ ಅಭಿಷಕ್ತ ಗುರುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ನನ್ನ ವಿಚಾರಣೆ ಗುರುವಾದಂತ ವಿನ್ಸೆಂಟ್ ಅನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಧರ್ಮಾಧ್ಯಕ್ಷಗಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಶುಶ್ರೂಷಕರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಕಾರ್ಡಿನಲ್ಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯಲ್ಲಿ ಒಂದಾಗಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿರುವ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನನ್ನನ್ನು ಆಶೀರ್ವದಿಸಿರಿ ರಾಜ. ಅಪ್ಪ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ, ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ದೀಪ್ತಿ ಸ್ವಾಮಿ, ಜೀವನ್ ಸ್ವಾಮಿ ಮಗನ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಅಪ್ಪ, ಗ್ರೆಟ್ಟಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ. ಸ್ವಾಮಿ, ಅವರ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ, ನೋವ ಝೋವಳ ಮೇಲೆ ಕರುಣೆ ತೋರಿ ರಾಜ. ಆಕೆಯ ಮಗನ ಮೇಲೆ ಕರುಣೆ ತೋರಿ ರಾಜ. ಆಕೆಯ ಮಗನ ವಿದ್ಯಾಭ್ಯಾಸದ ಮೇಲೆ ಕರುಣೆ ತೋರಿ ರಾಜ. ಪತಿಯ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ, ಆಶಳ ಮೇಲೆ ಕರುಣೆ ತೋರಿ ರಾಜ. ಅಪ್ಪ, ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ. ನನ್ನ ಪ್ರಭುವೆ ಶಶಿಧರನ ಮೇಲೆ ಕರುಣೆ ತೋರಿ ರಾಜ. ಕಿಡ್ನಿ ಪ್ರಾಬ್ಲಮ್ ಇರುವಂತಹ ಮಗನ ಕಿಡ್ನಿಯ ಅನಾರೋಗ್ಯ ಸೌಖ್ಯವಾಗುವಂತೆ ಮಾಡಿರಿ ರಾಜ.
ಅಪ್ಪ ಅಪ್ಪ ಅರುಣ್ನ ಮೇಲೆ ಕರುಣೆ ತೋರಿರಿ, ಲಾರೆನ್ಸ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರವನ್ನು ಆರಾಧನೆ ಮಹಿಮೆ ಸಲ್ಲಿಸುತ್ತೇನೆ ಸ್ವಾಮಿ ದೇವ. ಅಪ್ಪ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಎಲ್ಲ ಪ್ರಾರ್ಥನೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಎಲ್ಲರೂ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆ ನೀಡೋಣ. ಪ್ರಿಯರೇ, ಈ ವಾಗ್ದಾನದ ಪ್ರಾರ್ಥನೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುತ್ತದೆ. ನಿಮ್ಮ ಹೃದಯದ ಮೇಲೆ ಕೈಗಳಿಟ್ಟುಕೊಳ್ಳುತ್ತಾ ಪ್ರಿಯರೇ, ಈ ವಾಗ್ದಾನದ ಪ್ರಾರ್ಥನೆ ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಿರಿ, ವಿಶ್ವಾಸದಲ್ಲಿ ಪುನರಾವರ್ತಿಸಿರಿ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಎಲ್ಲ ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೆಲ್ಲರೂ ವಿಶ್ವಾಸವಾಗಿ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ನೋಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಅಪ್ಪ ತಂದೆಯೇ, ಈಗ ಸ್ವಾಮಿ ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ಈ ತಿಂಗಳನ್ನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅಂತೆಯೇ ಈ ದಿನದಲ್ಲಿ ಸ್ವಾಮಿ, ನಮ್ಮ ಜೀವನದ ಈ ಪಯಣ ಕೊನೆಯದಾಗುವುದಾದರೆ ಸ್ವಾಮಿ ಕೊನೆ ಎಂಬುದಾದರೆ ಈಗ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಾವು ಈ ಲೋಕದಲ್ಲಿ ಅರಿತರಿದ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ರಾಜ. ಅಥವಾ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಾದರೆ ನನ್ನ ಪ್ರಭುವೇ, ಪ್ರಾಮಾಣಿಕನಾಗಿ ಪರಿಶುದ್ಧತೆಯಿಂದ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ, ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ಈ ರಾತ್ರಿ ಪ್ರಾರ್ಥನಾ ಸಹನೆ ಕೆಳಗೊಂಡಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಶಿಲುಬೆ ಬಳಿಕೆ ನಾನು ಸಮರ್ಪಿಸುತ್ತೇನೆ ಸ್ವಾಮಿ. ಈ ದಿನದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ. ಆತ್ಮಹತ್ಯೆಗೈದಂತಹ ಆತ್ಮಗಳನ್ನ, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದಂತಹ ಆತ್ಮಗಳನ್ನ, ಕೊಲೆಗೈಯಲ್ಪಟ್ಟಂತಹ ಆತ್ಮಗಳನ್ನ, ಯುದ್ಧದಲ್ಲಿ ಮಾಡಿದಂತಹ ಆತ್ಮಗಳನ್ನ, ನೆಲೆ ಇಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳನ್ನ ಸ್ವಾಮಿ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರು ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಲಿ. ಅಪ್ಪ ತಂದೆಯೇ, ಎಲ್ಲ ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ICUಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ ಮರಣಾಂತಕವಾಗಿ ಹೋರಾಡುತ್ತಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮೇಲೆ ಕರುಣೆ ತೋರಿರಿ. ಎಲ್ಲ ಅನಾಥರನ್ನ, ನಿರ್ಗತಿಕರನ್ನ ಸ್ವಾಮಿ, ಎಲ್ಲ ಅನಾಥಾಶ್ರಮದಲ್ಲಿ, ನಿರ್ಗತಿಕರ ಆಶ್ರಮದಲ್ಲಿರುವವರನ್ನ, ರಸ್ತೆಯ ಬದಿಯಲ್ಲಿ ಮರಗಳ ಕೆಳಗೆ ಬಿದ್ದುಕೊಂಡಿರುವಂತಹ ಮಕ್ಕಳನ್ನ, ಅನಾಥ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ಈ ರಾತ್ರಿ ಆರಾಧನೆಯಲ್ಲಿ ಪ್ರಾರ್ಥಿಸಿರುವಂತಹ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಬೆಳಕನ್ನು ಉದಯಿಸುವಂತೆ ಮಾಡಿರಿ ರಾಜ. ನನ್ನ ಪ್ರಭುವೇ, ನನ್ನ ಗುರುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ಈ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಈ ಶಿಲುಬೆ ಆರಾಧನೆಯಲ್ಲಿ ಸ್ವಾಮಿ, ನಿಮ್ಮ ಸನ್ನಿಧಿಯನ್ನು ಅರಸಿ ಬಂದಂತ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನ ಬಲಪಡಿಸಿರಿ ಎಂದು ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಪಿತ, ಸುತ,
ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಎಲ್ಲವನ್ನ ಶೇರ್ ಮಾಡಿ ಪ್ರಿಯರೇ. ನಿಮ್ಮ ಫ್ರೆಂಡ್ಸ್ಗಳಿಗೆ ಆಹ್ವಾನವನ್ನು ಕೊಡಿ, ನಿಮ್ಮ ಸ್ನೇಹಿತರಿಗೆ ಆಹ್ವಾನವನ್ನು ಕೊಡಿ. ಹೌದು ಪ್ರಿಯರೇ, ಪ್ರತಿದಿನದ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳಿಗೆ ನಿಮ್ಮನ್ನು ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತೇನೆ. ಹೌದು ಸ್ವಾಮಿ, ಬೆಳಿಗ್ಗೆ 5 ಗಂಟೆಯ ಧ್ಯಾನವನ್ನ, 3 ಗಂಟೆಯ ಜಪಸರವನ್ನ, 3:30 ಗಂಟೆಯ ವಾಕ್ಯದ ಶಕ್ತಿಯನ್ನ, 7 ಗಂಟೆಯ ಜಪಸರವನ್ನ, 9 ಗಂಟೆಯ ಆರಾಧನೆಯನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ಸ್ವಾಮಿ, ಅನುಗ್ರಹಿಸಿ ಆಶೀರ್ವದಿಸಿ ನನ್ನನ್ನು, ನನ್ನ ಕುಟುಂಬವನ್ನು ಬಲಪಡಿಸಿರಿ ಸ್ವಾಮಿ. ವಂದನೆಗಳು ಸ್ವಾಮಿ. ಪುತ್ರರೊಡಗೂಡಿ ಅರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರೀಸಲು ಪ್ರಿಯರೇ, ಎಲ್ಲರಿಗೂ ಶುಭ ಕಾಮನೆಗಳು. ಗುಡ್ ನೈಟ್. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರಿಯರೇ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ನನಗಾಗಿ ಪ್ರಾರ್ಥಿಸಿ, ಹಾಗೂ ದಯವಿಟ್ಟು ಎಲ್ಲರನ್ನ ಸ್ವಾಗತಿಸಿ. ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ಗಳನ್ನು ಅಧಿಕರಿಸಿರಿ. ನಿಮ್ಮೆಲ್ಲ ಫೇಸ್ಬುಕ್ ಫ್ರೆಂಡ್ಸ್ಗಳನ್ನ ಅಧಿಕರಿಸಿರಿ ಪ್ರಿಯರೇ. ದೇವರ ಆಶೀರ್ವಾದ ನಿಮ್ಮಲ್ಲಿರಲಿ.